ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗ್ಬಿಟ್ಟಿದೆ. ವರದಿ ಜಾರಿಗೆ ಒಕ್ಕಲಿಗ ಲಿಂಗಾಯತ ಸಮುದಾಯ ಮೊದಲಿನಿಂದಲೂ ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದು, ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸರ್ಕಾರ ಉರುಳಿಸುವಂತ ಎಚ್ಚರಿಕೆ ನೀಡಿದ್ದಾರೆ. ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಕೇಳಿಸಿಕೊಂಡ್ರಲ್ಲ, ಸರ್ಕಾರ ಬೀಳಿಸ್ತೇವೆ ಅನ್ನೋ ಈ ಮಾತನ್ನ ಹೇಳ್ತಿರೋದು ಬೇರೆ ಯಾರೂ ಅಲ್ಲ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ. ಜಾತಿ ಗಣತಿ ಮಾಡಿಸಿದ್ರೆ ಸರ್ಕಾರವನ್ನೇ ಉರುಳಿಸ್ತೇವೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಸಿಎಂಗೆ ತುಪ್ಪವಾದ ಜಾತಿ ಜನಗಣತಿ ವಿಚಾರ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಹೌದು, ಸಿಎಂ ಸಿದ್ದರಾಮಯ್ಯಗೆ ಜಾತಿ ಜನಗಣತಿ ವಿಚಾರ ಬಿಸಿ ತುಪ್ಪವಾಗಿದೆ. ವರದಿ ಜಾರಿಯಾದ್ರೆ ಎಲ್ಲಿ ಸರ್ಕಾರವೇ ಉರುಳಿಬಿಡುತ್ತೋ ಅನ್ನೋ ತಲೆನೋವು ಶುರುವಾಗಿದೆ. ಜಾತಿ ಜನಗಣತಿ ವರದಿ ವಿರುದ್ಧ ಇದೀಗ ಒಕ್ಕಲಿಗರು ಹಾಗೂ ಲಿಂಗಾಯತ ಮುಖಂಡರು ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ. ನಾವು ಸರ್ಕಾರ ಉರುಳಿಸೋ ತಾಕತ್ತು ಹೊಂದಿದ್ದೇವೆ. ಜಾತಿ ಜನಗಣತಿ ವರದಿ ವಿರುದ್ಧ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಕೆಂಡಾಮಂಡಲರಾಗಿದ್ದಾರೆ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೇವೆ, ಸರ್ಕಾರ ಉರುಳಿಸ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಇನ್ನು ಜಾತಿ ಜನಗಣತಿ ಜಾರಿ ಹೊತ್ತಲೇ ಸಿಎಂ ಬದಲಾವಣೆ ಚರ್ಚೆ ಕೂಡ ಜೋರಾಗಿದ್ದು, ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಡಿಕೆಶಿ 5 ವರ್ಷ ಸಿಎಂ ಆಗಬೇಕಾಗಿತ್ತು ಅನ್ನೋ ಮೂಲಕ ಸಿಎಂ ಬದಲಾವಣೆ ಹಿಂಟನ್ನ ಕೊಟ್ಟಿದ್ದಾರೆ. ನಮ್ಮ ಡಿಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ, ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಒಟ್ಟಾರೆ ಕಾಂಗ್ರೆಸ್ ಪಾಳೆಯದಲ್ಲಿ ಜಾತಿ ಜನಗಣತಿ ವರದಿ ಜಟಾಪಟಿ ಜೋರಾಗಿದ್ದು, ಸಿಎಂ ವರದಿ ಜಾರಿಗೆ ಕಸರತ್ತು ನಡೆಸುತ್ತಿದ್ರೆ ಡಿಕೆಶಿ ಆಪ್ತರು ಸಿಎಂ ಬದಲಾವಣೆ ಮಾಡ್ತಾ ಇದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗ್ಬಿಟ್ಟಿದೆ. ವರದಿ ಜಾರಿಗೆ ಒಕ್ಕಲಿಗ ಲಿಂಗಾಯತ ಸಮುದಾಯ ಮೊದಲಿನಿಂದಲೂ ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಲೇ ಬಂದಿದ್ದು, ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸರ್ಕಾರ ಉರುಳಿಸುವಂತ ಎಚ್ಚರಿಕೆ ನೀಡಿದ್ದಾರೆ. ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಕೇಳಿಸಿಕೊಂಡ್ರಲ್ಲ, ಸರ್ಕಾರ ಬೀಳಿಸ್ತೇವೆ ಅನ್ನೋ ಈ ಮಾತನ್ನ ಹೇಳ್ತಿರೋದು ಬೇರೆ ಯಾರೂ ಅಲ್ಲ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ. ಜಾತಿ ಗಣತಿ ಮಾಡಿಸಿದ್ರೆ ಸರ್ಕಾರವನ್ನೇ ಉರುಳಿಸ್ತೇವೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಸಿಎಂಗೆ ತುಪ್ಪವಾದ ಜಾತಿ ಜನಗಣತಿ ವಿಚಾರ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಹೌದು, ಸಿಎಂ ಸಿದ್ದರಾಮಯ್ಯಗೆ ಜಾತಿ ಜನಗಣತಿ ವಿಚಾರ ಬಿಸಿ ತುಪ್ಪವಾಗಿದೆ. ವರದಿ ಜಾರಿಯಾದ್ರೆ ಎಲ್ಲಿ ಸರ್ಕಾರವೇ ಉರುಳಿಬಿಡುತ್ತೋ ಅನ್ನೋ ತಲೆನೋವು ಶುರುವಾಗಿದೆ. ಜಾತಿ ಜನಗಣತಿ ವರದಿ ವಿರುದ್ಧ ಇದೀಗ ಒಕ್ಕಲಿಗರು ಹಾಗೂ ಲಿಂಗಾಯತ ಮುಖಂಡರು ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ. ನಾವು ಸರ್ಕಾರ ಉರುಳಿಸೋ ತಾಕತ್ತು ಹೊಂದಿದ್ದೇವೆ. ಜಾತಿ ಜನಗಣತಿ ವರದಿ ವಿರುದ್ಧ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಕೆಂಡಾಮಂಡಲರಾಗಿದ್ದಾರೆ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೇವೆ, ಸರ್ಕಾರ ಉರುಳಿಸ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಇನ್ನು ಜಾತಿ ಜನಗಣತಿ ಜಾರಿ ಹೊತ್ತಲೇ ಸಿಎಂ ಬದಲಾವಣೆ ಚರ್ಚೆ ಕೂಡ ಜೋರಾಗಿದ್ದು,
ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಡಿಕೆಶಿ 5 ವರ್ಷ ಸಿಎಂ ಆಗಬೇಕಾಗಿತ್ತು ಅನ್ನೋ ಮೂಲಕ ಸಿಎಂ ಬದಲಾವಣೆ ಹಿಂಟನ್ನ ಕೊಟ್ಟಿದ್ದಾರೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತಂದ್ರೆ ನಾವು ಕ್ಲೈಮ್ ಮಾಡ್ತೀವಿ. ಒಟ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಜಾತಿ ಜನಗಣತಿ ವರದಿ ಜಟಾಪಟಿ ಜೋರಾಗಿದ್ದು, ಸಿಎಂ ವರದಿ ಜಾರಿಗೆ ಕಸರತ್ತು ನಡೆಸುತ್ತಿದ್ರೆ ಡಿಕೆಶಿ ಆಪ್ತರು ಸಿಎಂ ಬದಲಾವಣೆ ಮಾಡ್ತಾ ಇದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವಾಗ್ಬಿಟ್ಟಿದೆ. ವರದಿ ಜಾರಿಗೆ ಒಕ್ಕಲಿಗ ಲಿಂಗಾಯತ ಸಮುದಾಯ ಮೊದಲಿನಿಂದಲೂ ಕೂಡ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಲೇ ಬಂದಿದ್ದು, ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸರ್ಕಾರ ಉರುಳಿಸುವಂತ ಎಚ್ಚರಿಕೆ ನೀಡಿದ್ದಾರೆ. ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಕೇಳಿಸಿಕೊಂಡ್ರಲ್ಲ, ಸರ್ಕಾರ ಬೀಳಿಸ್ತೇವೆ ಅನ್ನೋ ಈ ಮಾತನ್ನ ಹೇಳ್ತಿರೋದು ಬೇರೆ ಯಾರೂ ಅಲ್ಲ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ. ಜಾತಿ ಗಣತಿ ಮಾಡಿಸಿದ್ರೆ ಸರ್ಕಾರವನ್ನೇ ಉರುಳಿಸ್ತೇವೆ ಅನ್ನೋ ಎಚ್ಚರಿಕೆ ನೀಡಿದ್ದಾರೆ. ಸಿಎಂಗೆ ತುಪ್ಪವಾದ ಜಾತಿ ಜನಗಣತಿ ವಿಚಾರ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಹೌದು, ಸಿಎಂ ಸಿದ್ದರಾಮಯ್ಯಗೆ ಜಾತಿ ಜನಗಣತಿ ವಿಚಾರ ಬಿಸಿ ತುಪ್ಪವಾಗಿದೆ. ವರದಿ ಜಾರಿಯಾದ್ರೆ ಎಲ್ಲಿ ಸರ್ಕಾರವೇ ಉರುಳಿಬಿಡುತ್ತೋ ಅನ್ನೋ ತಲೆನೋವು ಶುರುವಾಗಿದೆ. ಜಾತಿ ಜನಗಣತಿ ವರದಿ ವಿರುದ್ಧ ಇದೀಗ ಒಕ್ಕಲಿಗರು ಹಾಗೂ ಲಿಂಗಾಯತ ಮುಖಂಡರು ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಿದ್ದಾರೆ. ನಾವು ಸರ್ಕಾರ ಉರುಳಿಸೋ ತಾಕತ್ತು ಹೊಂದಿದ್ದೇವೆ. ಜಾತಿ ಜನಗಣತಿ ವರದಿ ವಿರುದ್ಧ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಕೆಂಡಾಮಂಡಲರಾಗಿದ್ದಾರೆ. ಜಾತಿ ಗಣತಿ ಮಂಡಿಸಿದ್ರೆ ಉಗ್ರ ಹೋರಾಟ ಮಾಡ್ತೇವೆ, ಸರ್ಕಾರ ಉರುಳಿಸ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ. ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ಇನ್ನು ಜಾತಿ ಜನಗಣತಿ ಜಾರಿ ಹೊತ್ತಲೇ ಸಿಎಂ ಬದಲಾವಣೆ ಚರ್ಚೆ ಕೂಡ ಜೋರಾಗಿದ್ದು, ಡಿಸಿಎಂ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜು ಡಿಕೆಶಿ 5 ವರ್ಷ ಸಿಎಂ ಆಗಬೇಕಾಗಿತ್ತು ಅನ್ನೋ ಮೂಲಕ ಸಿಎಂ ಬದಲಾವಣೆ ಹಿಂಟನ್ನ ಕೊಟ್ಟಿದ್ದಾರೆ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತಂದ್ರೆ ನಾವು ಕ್ಲೈಮ್ ಮಾಡ್ತೀವಿ. ಒಟ್ನಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಜಾತಿ ಜನಗಣತಿ ವರದಿ ಜಟಾಪಟಿ ಜೋರಾಗಿದ್ದು, ಸಿಎಂ ವರದಿ ಜಾರಿಗೆ ಕಸರತ್ತು ನಡೆಸುತ್ತಿದ್ರೆ ಡಿಕೆಶಿ ಆಪ್ತರು ಸಿಎಂ ಬದಲಾವಣೆ ಮಾಡ್ತಾ ಇದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.